ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೇಶ್ GS, ವಿ ಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿಯ ಫೌಂಡರ್. ಈ ವಿಡಿಯೋದಲ್ಲಿ ವಿ ಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಹಾಗೂ ನನ್ನ ಪರಿಚಯ ಮಾಡಿಕೊಡಲು ಇಷ್ಟಪಡ್ತೇನೆ. ನಾನು ಸಂದೇಶ್ GS ವೃತ್ತಿಯಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದು ಕಳೆದ 4 ವರ್ಷಗಳಿಂದ ನನ್ನದೇ ಸ್ವಂತ ಕಂಪನಿಯಾದ IBIS ಅಸೋಸಿಯೇಟ್ಸ್ನಲ್ಲಿ ಕನ್ಸ್ಟ್ರಕ್ಷನ್ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆದಮೇಲೆ ಸಮ್ ಪಾರ್ಟ್ ಆಫ್ ಮೈ ಪ್ರಾಫಿಟ್ನ ಸೇಫ್ ಆಗಿ ಎಲ್ಲಿ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಐದರ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಲೋ, ಇಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲೋ, ಇಲ್ಲ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಲೋ ಅಂತ ಯೋಚಿಸಿದಾಗ ನನಗೆ ಕಂಡಂತ ಬೆಸ್ಟ್ ದಾರಿ ಬಂದ್ಬಿಟ್ಟು ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ರೀಸನ್ಸ್ ಆರ್ ವೆರಿ ಸಿಂಪಲ್. ಕಳೆದ 5 ರಿಂದ 10 ವರ್ಷದಲ್ಲಿ ನಮ್ಮ ದೇಶದ GDP ಗ್ರೋತ್, ಸೆನ್ಸೆಕ್ಸ್, ನಿಫ್ಟಿ ಇವೆಲ್ಲವನ್ನು ನೋಡ್ತಾ ಬಂದ್ರೆ ಕೆಲವೊಂದು ದಿವಸ ಇಳಿದಿದೆ, ಬಟ್ ರ್ಯಾಪಿಡ್ ಬೆಳವಣಿಗೆ ನೋಡಿದ್ರೆ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ, ಅಲ್ಲಿ ನಾನು ಜಾಸ್ತಿ ರಿಟರ್ನ್ಸ್ ತಗೋಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ನಂಬಿಕೆಯಾದಂಥ ಒಂದು ಕಂಪನಿ ಬೇಕಾಗಿತ್ತು. ಆ ನಂಬಿಕೆಯ ಕಂಪನಿ, ನಾನು ನಂಬದಂಥ ಕಂಪನಿ ಬಂದ್ಬಿಟ್ಟು ದಟ್ ಈಸ್ SBI ಲೈಫ್. SBI ಲೈಫ್ ಅನ್ನೋ ಕಂಪನಿ ನಂಬದಂಥ ನಾನು ಕಳೆದ 3 ವರ್ಷಗಳಿಂದ ಹಲವಾರು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಬಂದಿದ್ದೀನಿ. ಪ್ಲಸ್ ಇದರ ಜೊತೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡ್ಕೋತಿಲ್ಲ, ಅದರಲ್ಲಿರೋ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್, ಆ ಫಂಡ್ ವ್ಯಾಲ್ಯೂಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಇವತ್ತು ಆ ಫಂಡ್ ವ್ಯಾಲ್ಯೂ ಏನಿದೆ, ನಾನು ಇನ್ನು ಮುಂದೆ ಯಾವ ಫಂಡ್ ಮೇಲೆ ನನ್ನ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಹೋದ್ರೆ ನನಗೆ ಹೆಚ್ಚು ರಿಟರ್ನ್ಸ್ ಸಿಗುತ್ತೆ ಅನ್ನೋ ಈ ನಾಲೆಡ್ಜ್ನೆಲ್ಲ ಗೇನ್ ಮಾಡಿದ ನಂತರ ನನಗನ್ಸಿದ್ದು, ನನಗೆ ತಿಳಿತಾ ಇದೆ, ತಿಳಿದಿರೋಂಥವ್ರು ಸಿಕ್ಕಾಬಟ್ಟೆ ಜನ ಇದ್ದಾರೆ, ತಿಳಿಲಾರ್ದಂತ ಒಂದು 5-10 ಜನಕ್ಕೆ ಇದನ್ನ ತಿಳಿಸಿ ಅವರನ್ನೂ ಕೂಡ ಈ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡೋ ರೀತಿ ಮಾಡೋಣ, ಅವ್ರಿಗೂ ಕೂಡ ಪ್ರಾಫಿಟ್ ಅನ್ನ ಬರೋ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿ ಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ನಾನು ತಿಳಿಸೋದೇನೆಂದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ಬೆಸ್ಟ್ ಪ್ಲಾನ್ಸ್ಗಳನ್ನು ಹುಡುಕೋದಾದ್ರೆ ವಿ ಕೇರ್ ಇನ್ವೆಸ್ಟ್ಮೆಂಟ್ ಅಡ್ವೈಸರಿನ ಅಪ್ರೋಚ್ ಮಾಡಿ.